ಅಮೃತ ಅವರೇ, ರೆಡಿನಾ? ಹಾ, 2 ನಿಮಿಷ ಬಂದೆ. ಅಮ್ಮ, ಒಂದು ಲೋಟ ಕಾಫಿ ಕೊಡೋದಲ್ವಾ? ಕಾಫಿನಾ ಈಗ್ಲಾ? ಏನಮ್ಮ ಹಂಗೆ ಕೇಳ್ತೀಯಾ? ಅಲ್ಲ, ಸ್ಟೇಷನ್ಗೆ ಹೋಗ್ತಿದ್ಯಲ್ಲ ಅಂತ. ಅಮ್ಮ, ಕಾಫಿ ತಿಂಡಿ ಎಲ್ಲ ಪೊಲೀಸರು ಕೊಡ್ತಾರೇನಮ್ಮ? ಏನು ಮಾವ ಟೆನ್ಷನಲ್ಲಿ ಕಾಫಿ ಕೇಳ್ತಿದ್ರೆ ನೀವೆಲ್ಲ ಯಾಕೆ ಹಿಂಗೆ ಆಡ್ತಿದ್ದೀರಾ? ಮಾವ ಇರಿ, ನಾನೇ ಕಾಫಿ ತೊಗೊಂಡು ಬಂದು ಕೊಡ್ತೀನಿ. ಸಂಜೀವ, ಟೆನ್ಷನ್ ಮಾಡ್ಕೋತಿದ್ಯೇನೋ? ಅಲ್ಲೆಲ್ಲ ಏನೂ ಆಗಲ್ಲ ತಾನೇ? ಏನೂ ಆಗಲ್ಲ ಅಂತಾನೆ ಅನ್ಕೊಂಡಿದ್ದೀನಿ. ಹ್ಞೂ ಸಂಜೀವ, ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಒಂದು ಕೇಸ್ಗೆ ಅಂತ ಕರ್ಸ್ಕೊಂಡ್ಬಿಟ್ಟು ಇನ್ನೊಂದು ಕೇಸ್ಗೆ ಒಳಗಾಗ್ತಾರಲ್ಲ, ಆ ಥರ ಏನೂ ಆಗಲ್ಲ ತಾನೇ? ಅಯ್ಯೋ ಮಹೇಶ, ಬಿಡ್ತು ಅನ್ನೋ. ಸಂಜೀವ, ನೀನು ಹೋಗ್ಲೇಬೇಕೇನೋ? ಏನೂ ಹೆಚ್ಚು ಕಮ್ಮಿ ಆಗಲ್ಲ ತಾನೆ? ಏನೂ ತೊಂದರೆ ಆಗಲ್ಲ ಅತ್ತೆ, ನೀವು ಯೋಚನೆ ಮಾಡಬೇಡಿ. ಸಂಜೀವ, ಆದರೂ ನನಗೆ ತುಂಬ ಭಯ ಆಗ್ತಿದೆ ಕಣೋ. ಹ್ಞೂ ಕಣಮ್ಮ, ಇಲ್ಲಿ ತನಕ ನಮ್ಮನೇಲೂ ಯಾರೂ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಮತ್ತೆ ಎಗರ್ಕೊಂಡು ಹೋಗಿದ್ರಾ? ರೀ, ಸಂಜೀವನಿಗೆ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ದಿಗ್ಲಲ್ಲಿ ನಾನಿದ್ರೆ ನೀವೊಳ್ಳೆ. ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಹಾಗೆಲ್ಲ ಯಾರ್ಯಾರೋ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಸಾಕ್ಷಿ ಆಧಾರ ಇಲ್ಲದೆ ಯಾರನ್ನೂ ಅರೆಸ್ಟ್ ಮಾಡೋ ಹಾಗೆ ಇಲ್ಲ. ಮೋರೋವರ್ ನಾವು ಹೋಗ್ತಿರೋದು ಒಂದು ಸಣ್ಣ ವೆರಿಫಿಕೇಷನ್ಗಷ್ಟೇ. ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರಾಯ್ತು. ಹಾಗೆ ಹೇಳಿ ಅಮೃತ ಅವ್ರೆ, ನಾನು ಹೇಳಿದ್ರೆ ನೀವು ಯಾರು ಕೇಳ್ತಾನೆ ಇಲ್ಲ. ಆದರೂ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಸಂಜೀವ್ ಅವ್ರಿಗೆ ಏನೂ ಆಗದೆ ಇರೋ ಹಾಗೆ ಹುಷಾರಾಗಿ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡಿ. ಮಾವ, ಬಿಸಿ ಬಿಸಿ ಕಾಫಿ ನೆಮ್ಮದಿಯಾಗಿ ಕುಡಿದು ಹೋಗ್ಬಿಟ್ಟು ಬನ್ನಿ, ತಗೊಳ್ಳಿ. ಅಕ್ಕ, ಗೀತಾಂಜಲಿ ಹಾಲು ಗೆನ್ನಿಗೆ ವಾರೆಗಣ್ಣಿಗೆ ನಮ್ಮೂರ್. ಏನ್ರಿ ಇದು ಸ್ವೀಟು? ಏನ್ ಹೇಳಿ ನೋಡಮ್ಮ. ಮತ್ತೆ ಇನ್ನೊಂದು ಮದ್ವೆನಾ? ಹೋದ ವಾರ ತಾನೆ ಆಯ್ತಲ್ರಿ? ಹೌದು ಸರ್. ಏನೌದು, ಬತ್ತಾ ನಮ್ಮ ಸ್ಟೇಷನ್ ಯಾಕೋ ಮುಂದೆ ಕಲ್ಯಾಣ ಮಂಟಪ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಎಲ್ರಿ ಅವರು? ಆಚೆ ಇದ್ದಾರೆ ಸರ್. ಕರ್ಕ ಬನ್ರಿ. ಒಂಚೂರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಯಾರು ನೋಡ್ತಾರಲ್ವಾ? ಮಗ ಇನ್ನೂ ಎಲ್ಲಿದ್ದಾರಂತೋ? ಫೋನ್ ಟ್ರೈ ಮಾಡ್ತಿದ್ದೀನಿ ಮಗ. ಆವಾಗಲೇ ಫೋನ್ ಮಾಡಿದಾಗ ಸಣ್ಣ ಬಿಡ್ಸ್ ಹತ್ರ ಇದ್ದೀನಿ ಅಂದರು. ಇನ್ನೂ ಫೋನ್ ಪಿಕ್ ಮಾಡ್ತಿಲ್ಲ. ಎಲ್ರಿ ನಿಮ್ಮರು ಕರ್ಕೊಂಬನ್ರಿ ಬೇಗ. ಮಗ ಅವಯ್ಯನ್ನ ಸುಮ್ಮನಿರ ಕೇಳು. ನಿಮಿಷಕ್ಕೆ 3 ಸತಿ ಹೇಳಿ ಸಾಯಿಸ್ತಾವನಲ್ಲ ಅವಯ್ಯ. ನಾನೇ ಹೇಳ್ತೀನಿ ಇರು, ಸುಮ್ಮನೆ ಇಲ್ಲ. ಆಹಾ, ನಾನು ಯಾವಾಗ ಹಾರ ಹಾಕೊಳ್ತೀನೋ, ನಾನು ಇನ್ನೊಬ್ರಿಗೆ ಯಾವಾಗ ಹಾರ ಹಾಕ್ತೀನೋ, ಆ ಭಾಗ್ಯ ಯಾವಾಗ ಕೂಡ ಬರುತ್ತೋ ಏನು.